ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಇವತ್ತು ಒಂದು ಒಳ್ಳೆ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸೋಕೆ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಈ ಎಕ್ಸಸೈಸಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಈ ಬಾಣಂತಿಯರು ಪೋಸ್ಟ್ಮಾರ್ಟಮ್ ಜರ್ನಿ ಇರುತ್ತಲ್ಲ, ಅವರು ಕೂಡ ಈ ಒಂದು ಎಕ್ಸಸೈಸನ್ನು ಮಾಡ್ಬೋದು. ಅಂದರೆ 3 months ಕಂಪ್ಲೀಟ್ ಆದಮೇಲೆ ಈ ಎಕ್ಸಸೈಸನ್ನು ಮಾಡಿ ಡಾಕ್ಟರ್ ಸಜೆಷನ್ ತೊಗೊಂಡು ಮಾಡಿ. ಇಲ್ಲ ಅಂತಂದರೆ ನಾರ್ಮಲ್ ಆಗಿರೋರು 3 months ಆದಮೇಲೆ ಮಾಡ್ಬೋದು. ನೋಡಿ ನನ್ನ ಹೊಟ್ಟೆ ಎಷ್ಟು ಫ್ಲಾಟ್ ಇದೆ. ಸೊ ನನ್ನ ಮಗು ಆದಮೇಲೆ ನಾನು ಕೂಡ ಸ್ಟಾರ್ಟ್ ಮಾಡಿದ್ದು. ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಎಕ್ಸಸೈಸ್ ಯಾವ್ಯಾವ ಥರ ಅಂತ. ಈಸಿಯಾಗೇ ಇರುತ್ತೆ, ಮನೆಯಲ್ಲೇ ಕುತ್ಕೊಂಡು ಮಾಡೋವಂಥ ಎಕ್ಸಸೈಸ್ ಆಗಿರುತ್ತೆ. ತುಂಬಾ ಒಳ್ಳೆ ಎಕ್ಸಸೈಸ್ ಇದು ಕೂಡ. ನಾನು ಬೇಬಿ ಆದಮೇಲೆ ನಾನು ಬಾಣಂತನದಲ್ಲಿ ಅಂದರೆ ನಾನು 5 months ಆದಮೇಲೆ ಸ್ಟಾರ್ಟ್ ಮಾಡಿದ್ದು. ಸೊ ನನಗೆ ಆಪ್ರೇಷನ್ ಸಿಸರಿಯನ್ ಆಗಿರೋದ್ರಿಂದ ಸೊ ನಾನು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ 5 months ಆದಮೇಲೆ ಕಂಪ್ಲೀಟಾಗಿ ಈ ಒಂದು ಎಕ್ಸಸೈಸನ್ನು ಮಾಡಿದ್ದು. ನನಗೆ ತುಂಬಾ ವರ್ಕೌಟ್ ಆಗಿ ನೋಡಿ, ನಾನೀಗ ಪ್ರೆಸೆಂಟ್ ವೀಡಿಯೋ ಮಾಡ್ತಿದ್ದೀನಲ್ಲ ಎಷ್ಟು ಸ್ಲಿಮ್ ಆಗಿದ್ದೀನಿ. ನನಗೆ ಒಂಚೂರು ಹೊಟ್ಟೆ ಇಲ್ಲ. 100%ಅಲ್ಲಿ 90% ಹೊಟ್ಟೆ ಇಲ್ಲ, ಇನ್ನು 10% ಇದೆ ಅಷ್ಟೇ. ಸ್ವಲ್ಪ ನಾರ್ಮಲಾಗಿ ಇದ್ದೇ ಇರುತ್ತೆ. ಸೊ ಯಾವ ಎಕ್ಸಸೈಸು ಬನ್ನಿ ನೋಡೋಣ, ಸ್ಟಾರ್ಟ್ ಮಾಡೋಣ. ಫಸ್ಟು ನೀವು ಚಾಪೆ ಅಥವಾ ಮ್ಯಾಟ್ ಏನಾದರೂ ತೊಗೊಂಡು ಹಾಸ್ಕೊಂಡು ಮನೆ ಮೇಲ್ಗಡೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಈಚೆ ಮಾಡೋದ್ರಿಂದ ಮನೆ ಒಳಗಡೆ ಕೂಡ ಮಾಡಿ. ಸೊ ನೋಡಿ ನಾನು ಯಾವ ಥರ ಎಕ್ಸಸೈಸು ಮಾಡ್ತಿದ್ದೀನಲ್ಲ, ಇದು ಫಸ್ಟ್ ಎಕ್ಸಸೈಸು. ಸೊ ಫಸ್ಟು ನೀವು ಮ್ಯಾಟ್ ಮೇಲೆ ಮಲ್ಕೋಬೇಕಾಗುತ್ತೆ. ಮಲ್ಕೊಂಡು ಸೊ ನೋಡಿ ಯಾವ ಒಂದು ಲೆಗ್ಗನ್ನು ಪುಷ್ ಮಾಡ್ತಿದ್ದೀರ ಆ ಒಂದು ಹ್ಯಾಂಡನ್ನು ಕೂಡ ಪುಷ್ ಮಾಡಬೇಕಾಗುತ್ತೆ. ಇದು ಫಸ್ಟ್ ಎಕ್ಸಸೈಸು. 10 into 3 sets ಮಾಡಿ. ಸೊ ಅದಾದಮೇಲೆ ನಿಮ್ಮ 2 ಕಾಲುಗಳನ್ನು ಮೇಲೆ ಮಾಡಿಟ್ಕೊಳ್ಳಿ. ಹೊಟ್ಟೆ ಹತ್ರ ಬರಬೇಕಾಗುತ್ತೆ. ಸೊ ಹೊಟ್ಟೆ ಹತ್ರ ಅದು ಕಾಲನ್ನ ನೀಟಾಗಿ ಮೇಲೆ ಎತ್ತಿಟ್ಕೊಂಡು ಸೊ ಆಪೋಸಿಟ್ಟು ನಿಮ್ಮ ಒಂದು ಕಾಲು ಯಾವ ಕಾಲನ್ನ ಪುಷ್ ಮಾಡ್ತಿದ್ದೀರಲ್ಲ, ಸೊ ರಬ್ಬರ್ ಬ್ಯಾಂಡ್ ಥರ ನೀವು ಪುಷ್ ಮಾಡಬೇಕು ನಿಧಾನಕ್ಕೆ. ಸೊ ನೀವು ನನಗೆ ಬರುತ್ತೆ ಸ್ಪೀಡಾಗಿ ಮಾಡ್ತೀನಿ ಅಂತ ಹೋಗಬಾರ್ದು. ಉಸಿರಾಟ ಬ್ರೀತ್ ಇನ್ ಬ್ರೀತ್ ಔಟ್ ತೊಗೋಬೇಕು. ನೀವು ಉಸಿರಾಡಿದಾಗ ಹೊಟ್ಟೆ ಕೆಳಗಡೆ ಬಂದು ಹೊಟ್ಟೆ ಮೇಲೆ ಹೋಗುತ್ತಲ್ಲ, ಹಾಗೇ ನಿಮಗೆ ಹೊಟ್ಟೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ನೋಡಿ ರಬ್ಬರ್ ಬ್ಯಾಂಡ್ ಥರ ನಿಧಾನವಾಗಿ ಪುಷ್ ಮಾಡಬೇಕು. ನೀವು ಸ್ಪೀಡಾಗಿ ಮಾಡೋದ್ರಿಂದ ನಿಮ್ಗೆ ಇದು ವರ್ಕ್ ಆಗೋಲ್ಲ. ಸೊ ನಿಧಾನವಾಗೇ ಮಾಡಬೇಕು. ಇದು ಕೂಡ 10 into 3 sets ಮಾಡಬೇಕಾಗುತ್ತೆ. ಡೈಲಿ ಮಾಡಿ, ಬೆಳಗ್ಗೆ ಅಥವಾ ಸಂಜೆ ಯಾವಾಗಾದರೂ ನೀವು ಮಾಡ್ಬೋದು. ಓಕೆನಾ? ಸೊ ಇದು ಸೆಕೆಂಡ್ನೇ ಎಕ್ಸಸೈಸ್ ಮಾಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಫಸ್ಟ್ನೇ ಎಕ್ಸಸೈಸ್ ಆಯಿತು, ಸೆಕೆಂಡ್ನೇದಾದಮೇಲೆ ಸೊ ಒಂದೊಂದು ಎಕ್ಸಸೈಸ್ಗೂ ನೀವು ರಿಲ್ಯಾಕ್ಸ್ ಆಗಬೇಕು. ನಿಮ್ಮ ಹೊಟ್ಟೆನ ಮೇಲೆ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ನಿಮ್ಮ ಬೆನ್ನಿರುತ್ತಲ್ಲ, ಬೆನ್ನು ಮೇಲೆ ತೊಗೊಂಡು ಫಸ್ಟು ಮೇಲೆ ತೊಗೋಬೇಕಾಗುತ್ತೆ. ಸೊ ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ವೀಡಿಯೋದಲ್ಲಿ. ಆಮೇಲೆ ನಿಧಾನವಾಗಿ ಕೆಳಗಡೆ ಮಾಡಬೇಕಾಗುತ್ತೆ. ಸೊ ಆಗ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕಾಗುತ್ತೆ. ನೀವು ಉಸಿರು ತೊಗೊಳ್ಳೋದು ಉಸಿರು ಬಿಡೋದು ತುಂಬಾ ಅಂದರೆ ಇದರಲ್ಲಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಆವಾಗಲೇ ನೀವು ಸಣ್ಣ ಆಗೋಕ್ಕಾಗೋದು. ನೀವು ಎಕ್ಸಸೈಸ್ ಮಾಡೋದ್ರಿಂದ ಅಲ್ಲ. ಬ್ರೀತ್ ಇನ್ ಬ್ರೀತ್ ಔಟ್ ಉಸಿರಾಟ ಹೇಗೆ ಮಾಡ್ತೀರಾ ನಿಧಾನವಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಸೊ 2 ಕೈಗಳನ್ನ ಮೇಲೆ ಮಾಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ 10 into 3 sets ಮಾಡಿ. ಇದು 3ನೇ ಎಕ್ಸಸೈಸ್ ಆಗಿರುತ್ತೆ. ಸೊ ನೀವೇನಾದರೂ ವೆಯ್ಟ್ಸ್ ತೊಗೊಂಡು ಮಾಡ್ತೀರ, ಅದನ್ನು ತೂಕದ ಕಲ್ಲಿರುತ್ತಲ್ಲ, ಇವಾಗ ಜಿಮ್ ಮಾಡೋವಂಥವ್ರು ಗೊತ್ತಿರುತ್ತೆ. ಕಲ್ಲನ್ನು ತೊಗೊಂಡು ಬೇಕಾದರೂ up to 5 kg ತೊಗೊಂಡು ಮಾಡ್ಬೋದು. ಇಲ್ಲ ಅಂದರೆ ನಾರ್ಮಲಾಗಿ ಇದೇ ಮಾಡಿ. ನಾನೇನು ವೆಯ್ಟ್ಸ್ ಎತ್ತಿ ಮಾಡಿಲ್ಲ, ಇದೇ ಥರ ಮಾಡಿರೋದು. ಓಕೆ, ಇದು 4ನೇ ಎಕ್ಸಸೈಸು. 2 ಕಾಲು ಮಂಡಿ ಹತ್ರ ಮೊಣ್ಕೈ ಮೊಣ್ಕಾಲು 2 ಕೂಡ ಜಾಯಿನ್ ಆಗಬೇಕು. ಆ ರೀತಿಯಾಗಿ ನೀವು 10 into 3 sets ಈ ಒಂದು ಎಕ್ಸಸೈಸ್ನು ಕೂಡ ಮಾಡಬೇಕಾಗುತ್ತೆ. ಇಲ್ಲಾಂದರೆ 10 into 2 ಎಲ್ಲ 20 times ಮಾಡಿ. ಓಕೆ, ನಿಮಗೆ ಸಾಕಾಗಿ ಸ್ಟಾರ್ಟಿಂಗು 10 ಟೈಮ್ ಮಾಡಿ, ಆಮೇಲೆ 20 times, ಆಮೇಲೆ 30 times ಮಾಡ್ಕೊಂಡು ಹೋಗಿ. ನೆಕ್ಸ್ಟು ಈಗ ನಿಮ್ಮ ಒಂದು ಕೈಯನ್ನು ಊರಬೇಕಾಗುತ್ತೆ. ಊರಿಬಿಟ್ಟು ನೀವು ಬರೀ ಮೊಣ್ಕಾಲು ಮಾತ್ರ ನೆಲದ ಮೇಲೆ ಇರಬೇಕಾಗುತ್ತೆ. ಇನ್ನೆಲ್ಲ ಬಾಡಿ ಫುಲ್ಲು ನೀವು ಮೇಲೆ ಎತ್ತಿರಬೇಕಾಗುತ್ತೆ. ನೋಡಿ ಈ ರೀತಿ ಕಾಣಿಸ್ತಿದೆಯಲ್ಲ, ನಾನು ಯಾವ ಥರ ಪೋಸ್ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ನೀವು ಮಲ್ಕೋಬೇಕಾಗುತ್ತೆ. ಆಗ ಇಲ್ಲಿ ನಾನು ಯಾವ ರೀತಿಯಾಗಿ ಎಕ್ಸಸೈಸ್ ಮಾಡ್ತಿದ್ದೀನೋ ಕಾಲು ಮತ್ತು ಕೈಯನ್ನು ರಬ್ಬರ್ ಬ್ಯಾಂಡ್ ಥರ ನಿಧಾನವಾಗಿ 2 ಜಾಯಿನ್ ಮಾಡಿ 2 ಈ ರೀತಿಯಾಗಿ ಮೇಲೆ ಕೆಳಗಡೆ ಮಾಡಬೇಕಾಗುತ್ತೆ. ಸೊ ಇದು ಕೂಡ 10 into 3 sets ಮಾಡಬೇಕಾಗುತ್ತೆ. ಓಕೆನಾ? ಅದಾದಮೇಲೆ ನೆಕ್ಸ್ಟು ಈ ಕಡೆ ಲೆಫ್ಟ್ ಸೈಡ್ ಒಂದ್ಸತಿ, ರೈಟ್ ಸೈಡ್ ಒಂದ್ಸತಿ. ನೋಡಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಬರೀ ನನ್ನ ಕಾಲು ಮಾತ್ರ ನೆಲದ ಮೇಲಿದೆ, ಇನ್ನು ಮಿಕ್ಕಿದ ನನ್ನ ಬಾಡಿ ಫುಲ್ಲು ನೆಲದಿಂದ ಮೇಲೇ ಇದೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಹೊಟ್ಟೆ ಬೊಜ್ಜಾಗಿರ್ಬೋದು. ಈಗ ನಮಗೆ ಪ್ರೆಗ್ನೆಂಟ್ ಆದಾಗ ಎಷ್ಟು ಹೊಟ್ಟೆ ಬಂದಿರುತ್ತಲ್ಲ, ಆ ಹೊಟ್ಟೆ ಎಲ್ಲ ನಿಮಗೆ ಕರಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾರ್ಮಲ್ ಆಗಿರೋರು 3 months ಇಲ್ಲ 1 month ಆದಮೇಲೂ ಮಾಡ್ಬೋದು. ಸೊ ರೆಸ್ಟ್ ಮಾಡಿ 3 months ಆದಮೇಲೆ ಬೇಬಿ ಕೇರ್ ಮಾಡಿ ಅದಾದಮೇಲೆ ನೀವು ಈ ಎಕ್ಸಸೈಸ್
ಎಕ್ಸಸೈಸ್ಗಳನ್ನು ಮಾಡಿ. ಹೊಟ್ಟೆ ತುಂಬ ದಪ್ಪ ಇರುತ್ತಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನನಗಂತೂ ತುಂಬಾ ಹೆಲ್ಪ್ ಆಯಿತು ನೋಡಿ. ಈ ಎಕ್ಸಸೈಸ್ ಬಂದು ಸೊ 2 ಮಂಡಿ ಕಾಲನ್ನು ಊರ್ಕೋಬೇಕಾಗುತ್ತೆ, ಕೈಯನ್ನು ಕೂಡ ಸಮವಾಗಿ ನೀವು ಊರ್ಕೋಬೇಕಾಗುತ್ತೆ. ಸೊ ನಿಮ್ಮ ಫುಲ್ ಬಾಡಿನ ಬಗ್ಗಿಸಿ ಈ ರೀತಿಯಾಗಿ ತಲೆ ಫುಲ್ಲು ಮೇಲೆ ಮಾಡಿ ನಿಧಾನವಾಗೇ ಮಾಡಬೇಕು. ಅಂದರೆ ನಿಧಾನ ಅಂದರೆ ಫುಲ್ ಸ್ಲೋ ಅಲ್ಲ, ನಾನು ಇಲ್ಲಿ ತೋರಿಸಿದ್ದೀನಲ್ಲ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಸೊ ನೀವು 10 ಎಕ್ಸಸೈಸ್ ಮಾಡಿ, 10 ಟೈಮ್ಸ್ ಮಾಡಿದ್ರೂ ನಿಧಾನವಾಗಿ ಉಸಿರನ್ನು ತೊಗೊಂಡು ಉಸಿರನ್ನು ನೀಟಾಗಿ ಬಿಟ್ರೇ ನಿಮಗೆ ಇದು ವರ್ಕ್ ಆಗೋದು. ಇಲ್ಲ ನೀವು ಸ್ಪೀಡಾಗಿ ನನಗೆ ಬರುತ್ತೆ ಅಂತ ಮಾಡೋಕ್ಕೋದ್ರೆ ವರ್ಕೌಟ್ ಆಗೋಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಈ ಒಂದು ಎಕ್ಸಸೈಸ್ಗಳನ್ನ ನೀನೇನು ತೋರಿಸಿದ್ದೀನಲ್ಲ ಇದನ್ನೆಲ್ಲ ಮಾಡಿ ನಿಮಗೆ ನಿಜವಾಗ್ಲೂ ಖಂಡಿತವಾಗ್ಲೂ ನೀವು ಸಣ್ಣ ಆಗ್ತೀರ. ಹೊಟ್ಟೆ ಕರಗೋದಷ್ಟೇ ಅಲ್ಲ, ನಿಮ್ಮ ಬಾಡಿ ಕೈ ಕಾಲಾಗಿರ್ಬೋದು, ನಿಮ್ಮ ಹಿಪ್ಸ್ ಆಗಿರ್ಬೋದು, ಕಾಲು ತೊಡೆ ದಪ್ಪ ಆಗಿರುತ್ತಲ್ಲ ಎಲ್ಲ ಕೂಡ ನಿಮಗೆ ಕರಗುತ್ತೆ. ಸೊ ಇದಿಷ್ಟು ಎಕ್ಸಸೈಸ್ ಆದಮೇಲೆ ಇದು ನಿಮ್ಮ ಎಕ್ಸಸೈಸ್ ಮಾಡಿರೋದಕ್ಕೆ ನಿಮ್ಮ ಕಾಲೆಲ್ಲ ಸ್ವಲ್ಪ ಫ್ರೀ ಆಗಲಿ ಅಂತೇಳಿ ಈ ಒಂದು ಲಾಸ್ಟ್ ಫೈನಲ್ ಎಕ್ಸಸೈಸು. ಸೊ ಇದನ್ನು ನೀವು ಮಾಡಿ. ಸೊ ಇದನ್ನು ಮಾಡಿದಾದಮೇಲೆ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. ನೀರು ಕುಡ್ಕೊಂಡು ಬೇಕಾದ್ರೂ ಮಾಡ್ಬೋದು, ರೆಸ್ಟ್ ತೊಗೊಂಡು ಮಾಡ್ಬೋದು, ಕಂಟಿನ್ಯೂಸ್ ಆಗಿ ಏನಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.